ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್ಗೆ ಸ್ವಾಗತ. ಆಸೆ ಸೀರಿಯಲ್ ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಶಾಂತಿ ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡೋದಕ್ಕೆ ಕಷ್ಟ ಪಡ್ಬೇಕಾದ್ರೆ ಮನೋಜ ಬಂದು, ಏನ್ ಮಮ್ಮಿ, ಲಕ್ಕಿ ಅಜ್ಜಿ ನನ್ಗೆ ಇನ್ನೊಂದ್ ಮದ್ವೆ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ, ನನ್ಗೀಗ ಆಲ್ರೆಡಿ ಮದ್ವೆ ಆಗಿದ್ಯಲ್ಲ ಅಂತ ಮನೋಜ ಹೇಳ್ಬೇಕಾದ್ರೆ, ಏಯ್ ಏನು ಹೇಳ್ತಿದ್ಯಾ ಅಂತ ಶಾಂತಿ ಗಾಬರಿಲಿ ಕೇಳ್ತಾಳೆ. ಮಮ್ಮಿ, ಅದೇ ಮಮ್ಮಿ, ರೋಹಿಣಿ ಚಿನ್ನ ಜೊತೆ ಮದ್ವೆ ಆಗಿತ್ತಲ್ಲ, ಅದ್ರ ಬಗ್ಗೆ ಹೇಳ್ದೆ ಅಂತ ಮನೋಜ ಮಾತನ್ನ ಉಲ್ಟಾ ತಿರುವಾಗ್ತಾನೆ. ಓ, ಅದಾ ಅಂತ ಶಾಂತಿ ಹೇಳ್ಬೇಕಾದ್ರೆ, ಹ್ಞೂ ಮಮ್ಮಿ, ಅದೇನೆ, ಅದಕ್ಕೆ ಇನ್ನು ಡೈವರ್ಸ್ ಸಿಕ್ಕಿಲ್ಲ. ಈಗ ಅಜ್ಜಿ ಬೇರೆ ನನ್ ಮದ್ವೆ ನೋಡ್ಬೇಕು ಅಂತ ಆಸೆ ಪಡ್ತಿದ್ದಾರೆ ಅಂತ ಮನೋಜ ಹೇಳ್ಬೇಕಾದ್ರೆ, ನೋಡೋ ಮನೋಜ, ಅದ್ರ ಬಗ್ಗೆ ಎಲ್ಲ ನಾನ್ ಮಾತಾಡ್ಕೋತೀನಿ. ಮೊದ್ಲು ಅಮ್ಮನೆ ಹಾಳಿ ವಿಷಯ ಏನಾಯ್ತೋ, ಅವಳು ಏನ್ ಮಾಡ್ತೀಯಾ ಅಂತ ಶಾಂತಿ ಕೇಳ್ಬೇಕಾದ್ರೆ, ಏನ್ ಮಮ್ಮಿ ಈಗ ಕೇಳ್ತಿದ್ಯಾ, ನಾನು ಇನ್ನೂ ಯೋಚನೆ ಮಾಡ್ತಿದ್ದೀನಿ. ನನ್ ಫ್ರೆಂಡ್ ಜೊತೆ ಎಲ್ಲ ನಾನು ಐಡಿಯಾ ಕೇಳ್ದೆ, ಆದ್ರೆ ಅವ್ರಿಗೆ ಯಾರಿಗೂ ಇನ್ನೂ ಡೈವರ್ಸ್ ಆಗಿಲ್ವಲ್ಲ, ಅದಕ್ಕೆ ಅವ್ರಿಗೆ ಇದ್ರ ಅನುಭವ ಇಲ್ಲ, ಅದಕ್ಕೆ ಅವ್ರಿಗೆ ಯಾವ ಐಡಿಯಾನು ಬಂದಿಲ್ಲ ಅಂತ ಮನೋಜ ಹೇಳ್ತಾನೆ. ಲೋ ಮನೋಜ, ಡೈವರ್ಸ್ ಎಲ್ಲ ಇರ್ಲಿ ಕಣೋ, ಅವಳು ಇವಾಗ ಪ್ರೆಗ್ನೆಂಟ್ ಅಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡೋ. ಯಾವನ್ಗೋ ಹುಟ್ಟಿರೋ ಮಗುಗೆ ನಿನ್ನ ಅಪ್ಪನ್ ಮಾಡ್ಬೇಕು ಅಂತ ಕಾಯ್ತಿದ್ದಾಳೆ. ಈಗಾಗ್ಲೇ ಮೊದ್ಲು ಮದ್ವೆ ಆಗಿ ಅವನ್ ಹುಟ್ಟಿರೋ ಮಗುನ ನಿನಗೆ ಮಗನಾಗಿ ಮಾಡೋದಕ್ ನೋಡಿದ್ಲು, ಅದ್ರಲ್ಲೂ ಆ ಹುಡುಗನ್ ಬಾಯಿಂದ ಡ್ಯಾಡಿ ಅಂತ ಬೇರೆ ಹೇಳ್ಸಿದ್ಲು. ಈಗ ಮತ್ತೆ ಯಾವನ್ ಮಗುನೋ ಹೊಟ್ಟೆಲಿ ಇಟ್ಕೊಂಡು ಅದನ್ನು ನಿನ್ನ ತಲೆಗೆ ಕಟ್ಟೋದಕ್ ನೋಡ್ತಾ ಇದ್ದಾಳ ಕಣೋ ಅಂತ ಶಾಂತಿ ಹೇಳ್ಬೇಕಾದ್ರೆ ಮನೋಜ ಯೋಚನೆ ಮಾಡ್ತಿರ್ತಾನೆ. ಏಯ್ ಮನೋಜ, ಏನೋ ಯೋಚನೆ ಮಾಡ್ತಾ ಇದ್ಯಾ? ನೋಡೋ, ನಾನ್ ಮತ್ತೆ ಕೇಳ್ತಾ ಇದೀನಿ, ಅವಳು ಹೇಳ್ತಾ ಇರೋದು ಸುಳ್ಳು ತಾನೆ ಅಂತ ಶಾಂತಿ ಕೇಳ್ಬೇಕಾದ್ರೆ, ಹೌದು ಮಮ್ಮಿ, ಅವಳು ಹೇಳ್ತಾ ಇರೋದೆಲ್ಲ ಸುಳ್ಳು ಅಂತ ಮನೋಜ ಹೇಳ್ತಾನೆ. ಏನ್ ಮಾಡ್ಲಿ, ನಿನ್ ವಿಷಯದಲ್ಲಿ ಯಾವ್ದನ್ನು ನಂಬೋದಕ್ಕೆ ಆಗ್ತಿಲ್ಲ, ನಿನ್ ಮೇಲೆ ನನ್ಗೆ ನಂಬಿಕೆನೇ ಇಲ್ಲ ಅಂತ ಶಾಂತಿ ಹೇಳ್ಬೇಕಾದ್ರೆ, ಏನ್ ಮಮ್ಮಿ ನೀನೇ ಈ ರೀತಿ ಹೇಳಿದ್ರೆ ಹೆಂಗೆ ಅಂತ ಮನೋಜ ಕೇಳ್ತಾನೆ. ಲೋ, ನಿಮ್ಮಮ್ಮ ಕಣೋ ನಾನು, ನಿನ್ ಬಗ್ಗೆ ನನಗ್ ಗೊತ್ತಿಲ್ವೇನೋ? ಗಣೇಶನ್ ಮಾಡ್ಕೊಂಡ್ ಬರೋ ಮನೋಜ ಅಂದ್ರೆ ಅವ್ರ ಅಪ್ಪನ್ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳೋ ನೀನು, ಅಂತದ್ರಲ್ಲಿ ನಿನ್ ಬಗ್ಗೆ ಅದ್ ಹೇಗಪ್ಪ ನಂಬ್ಲಿ? ನೋಡೋ ಮನೋಜ, ಹೊಟ್ಟೆಲಿ ಯಾವೊಂದೋ ಮಗು ಇಟ್ಕೊಂಡು ನಮ್ಮನ್ನ ಹೆದರ್ಸೋದಕ್ಕೆ ನೋಡ್ತಾ ಇದ್ದಾಳೆ ಅಂತ ಶಾಂತಿ ಹೇಳ್ತಾಳೆ. ಕರೆಕ್ಟ್ ಮಮ್ಮಿ, ಅವಳು ನಮ್ಮನ್ನ ಹೆದರ್ಸೋದಕ್ಕೋಸ್ಕರನೇ ಈ ರೀತಿ ಎಲ್ಲ ಮಾಡ್ತಿರೋದು, ಅವಳಿಗೆ ಏನ್ ಮಾಡ್ಬೇಕು ಅಂತಾನೆ ನನ್ಗೆ ಗೊತ್ತಾಗ್ತಿಲ್ಲ ಅಂತ ಮನೋಜ ಹೇಳ್ತಾನೆ. ಆಗ ಶಾಂತಿ ಸ್ವಲ್ಪ ಹೊತ್ತು ಯೋಚನೆ ಮಾಡಿ, ಲೋ ಮನೋಜ, ನನಗೆ ಒಂದ್ ಐಡಿಯಾ ಬಂತು ಕಣೋ ಅಂತ ಶಾಂತಿ ಹೇಳಿದಾಗ, ಏನ್ ಮಮ್ಮಿ ಅದು ಅಂತ ಮನೋಜ ಕೇಳ್ತಾನೆ. ನೋಡು, ಅವಳನ್ನ ನೀನ್ ಶೋರೂಮ್ಗೆ ಬರೋದಕ್ ಹೇಳಿ ಅವಳನ್ನ ಒಪ್ಕೋತೀನಿ ಅಂತ ಮಾತಾಡು, ನಾವಿಬ್ರು ಕಾಂಪ್ರಮೈಸ್ ಆಗೋಣ ಅಂತ ಹೇಳು ಅಂತ ಶಾಂತಿ ಹೇಳ್ಬೇಕಾದ್ರೆ, ಏನ್ ಮಮ್ಮಿ ಈ ರೀತಿ ಹೇಳ್ತಿದ್ಯಾ ಅಂತ ಮನೋಜ ಶಾಕ್ ಅಲ್ಲಿ ಕೇಳ್ತಾನೆ. ನಾ ಹೇಳೋದನ್ನ ಪೂರ್ತಿಯಾಗಿ ಕೇಳಿಸ್ಕೊಳೋ, ಆತ್ರ ಗುಡ್ತು ಅಂತಾರ ಆಡ್ತಾನೆ. ನೋಡೋ, ಆತರ ಅವಳನ್ನ ನೈಸ್ ಅಲ್ಲಿ ಮಾತಾಡಿ ಅವಳನ್ನ ಯಾವ್ದಾದ್ರೂ ಬೆಟ್ಟ ಗುಡ್ಡು ಕರ್ಕೊಂಡ್ ಹೋಗ್ಬಿಡ ಅಂತ ಶಾಂತಿ ಹೇಳ್ಬೇಕಾದ್ರೆ, ಯಾಕ್ ಮಮ್ಮಿ, ಹನಿಮೂನ್ಗ್ ಹೋಗು ಅಂತ ಹೇಳ್ತಿದ್ಯಾ ಚಿನ್ನ ಜೊತೆ ಅಂತ ಮನೋಜ ಹೇಳ್ತಾನೆ. ಆಗ ಶಾಂತಿ ಮನೋಜನ್ ಕೆನ್ನೆಗೆ ಹೊಡೆದು, ಅದಕ್ಕಲ್ಲ ಕಣೋ, ನೀನು ಅವಳನ್ನ ಯಾವ್ದಾದ್ರೂ ಎತ್ತರ ಬೆಟ್ಟದ ಜಾಗದಾಗ ಕರ್ಕೊಂಡ್ ಹೋಗ್ಬಿಟ್ಟು ಅಲ್ಲಿಂದ ಅವಳನ್ನ ತಳ್ಬಿಡು ಅಂತ ಶಾಂತಿ ಹೇಳ್ಬೇಕಾದ್ರೆ, ಇದನ್ನ ಕೇಳಿ ಮನೋಜನ್ಗೆ ಶಾಕ್ ಆಗತ್ತೆ. ಮಮ್ಮಿ, ಏನ್ ಮಮ್ಮಿ, ನನ್ನನ್ನ ರೋಹಿಣಿ ಚಿನ್ನನ ಕೊಲೆ ಮಾಡು ಅಂತ ಹೇಳ್ತಿದ್ಯಾ? ಯಾಕ್ ಮಮ್ಮಿ ನೀನ್ ಈ ತರ ಆಗೋಗ್ಬಿಟ್ಟೆ? ಒಳ್ಳೆ ಟೆರರ್ ಅತ್ತೆ ಆಗ್ಬಿಟ್ಟಿದ್ಯಾ? ದಿಸ್ ಇಸ್ ನಾಟ್ ಗುಡ್ ಮಮ್ಮಿ ಅಂತ ಮನೋಜ ಹೇಳ್ತಿರ್ತಾನೆ. ನನಗಷ್ಟು ಕೋಪ ಬರ್ತಿದೆ ಕಣೋ, ಯಾವನ್ ಜೊತೆನೋ ಇದ್ದು ಮಗುನ್ ಎತ್ಕೊಂಡು ಅದನ್ನ ಇಟ್ಕೊಂಡು ನಮ್ಮನ್ನ ಆಟ ಆಡಿಸ್ತಿದಾಳಲ್ಲೋ, ಅವಳನ್ನ ಸುಮ್ನೆ ಬಿಡಬಾರ್ದು ಕಣೋ ಮನೋಜ ಅಂತ ಶಾಂತಿ ಹೇಳ್ಬೇಕಾದ್ರೆ, ಅದಕ್ಕೆ ಅಂತ ನಾನು ಕೊಲೆ ಕೇಸಲ್ಲಿ ಜೈಲ್ಗೆ ಹೋಗ್ಬೇಕಾ ಮಮ್ಮಿ? ನೀ ತರ ಎಲ್ಲ ಐಡಿಯಾ ಎಲ್ಲ ಯೋಚನೆ ಮಾಡ್ಬೇಡ ಮಮ್ಮಿ, ಇದನ್ನ ನಾನೇ ನೋಡ್ಕೊಳ್ತೀನಿ ಬಿಡು ಅಂತ ಮನೋಜ ಹೇಳ್ತಾನೆ. ಇಷ್ಟು ದಿವಸದಿಂದ ಬರೀ ಇದನ್ನೇ ಹೇಳ್ತಿದ್ಯಾ, ಏನ್ ಕೆಲ್ಸನೂ ಮಾಡ್ದವಾಗ್ತಾ ಇಲ್ಲ ಅಂತ ಶಾಂತಿ ಹೇಳ್ಬೇಕಾದ್ರೆ, ಇಲ್ಲ ಮಮ್ಮಿ, ನಾನು ಆದಷ್ಟು ಬೇಗ ಇದ್ರ ಬಗ್ಗೆ ನೋಡ್ಕೋತೀನಿ, ನಾನಿನ್ ಬರ್ತೀನಿ ಅಂತ ಹೇಳ್ತಾ ಮನೋಜ ಕಿಚನ್ ಇಂದ ಆಚೆಗೆ ಹೋಗ್ತಾನೆ. ಅಯ್ಯೋ, ಈ ಕೆಲ್ಸ ಬೇರೆ ಇದೆಯಲ್ಲ, ಆ ಮೀನಾ ಮಾತ್ರ ಆರಾಮಾಗಿ ಮಹಾರಾಣಿ ತರ ರೂಮ್ ಅಲ್ಲಿ ಕಾಲ್ ಮೇಲ್ ಕಾಲ್ ಹಾಕೊಂಡ್ ಕುತ್ಕೊಂಡಿರ್ತಾಳೆ. ನನ್ಗೆ ಯಾವಾಗ ಈ ಕರ್ಮತ್ ಕಳಿಯುತ್ತೋ ಏನೋ ಅಂತ ಅನ್ಕೊಂಡು ಶಾಂತಿ ಅಡ್ಗೆ ಮಾಡೋದಕ್ಕೆ ರೆಡಿ ಮಾಡ್ತಿರ್ತಾಳೆ. ಈ ಕಡೆ ಶಾಂತಿ ಅಡ್ಗೆ ಎಲ್ಲ ಮುಗಿಸಿ ರೂಮ್ ಬಂದ್ ಕುತ್ಕೊಂಡು ಮೊಬೈಲ್ ನೋಡ್ತಾ ಬಿದ್ದು ಬಿದ್ದು ನಗ್ತಾ ಇರ್ತಾಳೆ. ಆಗ ಲಕ್ಕಿ ಅಜ್ಜಿ ಶಾಂತಿ ನಗ್ತಿರೋದನ್ನ ನೋಡಿ ಅವಳ ಹತ್ರ ಹೋಗಿ, ಶಾಂತಿ, ಏನೇ ಆಗಿದೆ ನಿಂಗೆ? ಹುಚ್ ಕಿಚ್ ಏನಾದ್ರೂ ಹಿಡ್ದಿದ್ಯಾ ಅಥವಾ ಯಾವ್ದಾದ್ರು ದೆವ್ವ ಗಿವ ಮೆಟ್ಕೊಂಡಿದ್ಯೇನೆ, ಈ ರೀತಿ ಒಬ್ಬೊಬ್ಳೆ ನಗ್ತಿದ್ಯಲ್ಲ ಅಂತ ಲಕ್ಕಿ ಕೇಳ್ಬೇಕಾದ್ರೆ, ಅಯ್ಯೋ ಅತ್ತೆ, ಮೊಬೈಲ್ ಅಲ್ಲಿ ಕಾಮಿಡಿ ವಿಡಿಯೋ ನೋಡ್ತಿದ್ದೆ, ಅದಕ್ಕೆ ನಗು ಬಂತು, ನಗ್ತಿದ್ದೆ ಅಂತ ಶಾಂತಿ ಹೇಳ್ತಾಳೆ. ಅಷ್ಟ್ರಲ್ಲಿ ರಂಗನಾಥ್ ಅವರು ಅಲ್ಲಿಗೆ ಬರ್ತಾರೆ. ಲೋ ರಂಗ, ಏನೋ ನಿನ್ ಹೆಂಡತಿಗೆ ಏನೋ ಆಗಿದೆ, ಮೊಬೈಲ್ ನೋಡ್ಕೊಂಡು ಒಬ್ಬೊಬ್ಳೆ ನಗ್ತಿದ್ದಾಳೆ ಅಂತ ಲಕ್ಕಿ ಹೇಳ್ಬೇಕಾದ್ರೆ, ಅಯ್ಯೋ ಅಮ್ಮ, ಈಚಿನ ದಿನಗಳಲ್ಲಿ ಈ ಮೊಬೈಲ್ ಅಲ್ಲಿ ಈ ತಮಾಷೆ ಮಾಡಿ ವಿಡಿಯೋಗಳನ್ನ ಹಾಕ್ತಾರೆ, ಅದನ್ನ ನೋಡ್ತಾ ಜನಗಳು ನಗ್ತಿರ್ತಾರೆ, ಕೆಲವರು
ಡ್ಯಾನ್ಸ್ ಹಾಕ್ತಾರೆ, ಕೆಲವರು ಹಾಡ್ ಹೇಳೋದನ್ನ ಹಾಕ್ತಾರೆ ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ, ಹೌದೇನೋ ರಂಗ, ಇವಾಗ ಈ ಮೊಬೈಲ್ ನಲ್ಲಿ ಆತರ ಎಲ್ಲ ಬರುತ್ತಾ ಅಂತ ಲಕ್ಕಿ ಅಜ್ಜಿ ಕೇಳ್ತಿರ್ತಾರೆ. ಹೌದು ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ, ಲೋ, ಆಗಿನ ಕಾಲದಾಗೆಲ್ಲ ಈ ತರ ಒಬ್ಬೊಬ್ರೆ ನಗರ್ನ ಹುಚ್ಚರು ಅಂತ ಕರಿತಿದ್ರು. ಲೋ ರಂಗ, ಸೂರ್ಯನ್ ಜೊತೆ ನಾನ್ ಬರ್ಬೇಕಾದ್ರೆ ರೋಡಲ್ಲಿ ಯಾವನೋ ಒಬ್ಬ ಇದೇ ರೀತಿ ಒಬ್ಬೊಬ್ರೆ ಮಾತಾಡ್ಕೊಂಡು ಹೋಗ್ತಿದ್ದ ಕಣೋ. ಅದನ್ನ ಸೂರ್ಯನ್ಗೆ ಕೇಳಿದಾಗ ಸೂರ್ಯ ಹೇಳ್ದ, ಕಿವಿಗೆ ಅದೇನೋ ಸಿಕ್ಕಾಕೊಂಡು ಮಾತಾಡ್ತಿರ್ತಾರಂತಲ್ಲೋ, ಅದೇನೋ ಹೇಳ್ತಾರೆ ಅಂತ ಲಕ್ಕಿ ಕೇಳ್ಬೇಕಾದ್ರೆ, ಅದೇ ಕಣಮ್ಮ ಬ್ಲೂಟೂತ್ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಹೂ ಕಣೋ ರಂಗ, ಅದನ್ನ ಸಿಕ್ಕಾಕೊಂಡು ಅವಯ್ಯ ಮಾತಾಡ್ಕೊಂಡ್ ಹೋಗ್ತಿದ್ನ. ಅದನ್ನ ನಾನ್ ನೋಡ್ಬಿಟ್ಟು ಅವ್ನ್ಗೆಲ್ಲೋ ಪಾಪ ಹುಚ್ಚಿಡ್ದದೆ ಅಂತ ಅನ್ಕೊಂಡಿದ್ದೆ. ಆಮೇಕೆ ಸೂರ್ಯ ಹೇಳಿದ್ಮೇಲೆ ಗೊತ್ತಾಗಿದ್ದು. ಅಲ್ಲ ಕಣೋ ರಂಗ, ಆಗಿನ ಕಾಲದಲ್ಲಿ ಈ ತರ ಒಬ್ಬೊಬ್ರೆ ಮಾತಾಡ್ಕೊಂಡು ಈ ತರ ಒಬ್ಬೊಬ್ರೆ ನಗ್ತಾ ಇದ್ರೆ ಹುಚ್ಚರು ಅಂತ ಕರಿತಿದ್ರು. ಈಗ ಈಗ ಹುಚ್ಚನೆ ಒಬ್ಬೊಬ್ನೆ ಮಾತಾಡ್ಕೊಂಡೋದ್ರು ಕಿವಿಗೆ ಸಿಕ್ಕಾಕೊಂಡು ಮಾತಾಡ್ಕೊಂಡ್ ಹೋಯ್ತಾವ್ರೆ ಅಂತ ಅನ್ಕೋಬೇಕಷ್ಟೇ. ಕಾಲ ಹೆಂಗೆಂಗೋ ಬದ್ಲಾಗೋಯ್ತು. ಈಗ ನಿನ್ ಹೆಂಡ್ತಿನೂ ಹಂಗೆ ಆಗ್ಬಿಟ್ಟಿದಾಳೆ. ಅಲ್ಲ ಕಣೋ ರಂಗ, ಆಗಿನ ಕಾಲದಲ್ಲಿ ಒಬ್ರಿಗೊಬ್ರು ಮಾತಾಡ್ತಾ ಕುತ್ಕೊಂಡು ಹರಟೆ ಹೊಡ್ಕೊಂಡು ತಮಾಷೆ ಮಾಡ್ತಾ ನಗ್ತಿದ್ವಿ. ಈಗ ಈ ಮೊಬೈಲ್ ನೋಡ್ಕೊಂಡ್ ನಗೋಂತ ಪರಿಸ್ಥಿತಿ ಬಂದಿದೆ. ಮುಂದೆ ಹೋಗ್ತಾ ಹೋಗ್ತಾ ಜನದ ಜೊತೆ ಬೆರೆಯೋದೇ ನಿಂತೋಗುತ್ತೆ ಅನ್ಸುತ್ತೆ ಕಣೋ. ಇನ್ನೊಂದ್ ಸ್ವಲ್ಪ ವರ್ಷದಲ್ಲಿ ಎಲ್ರುನು ಮನೇಲಿದ್ರು ಸಹ ಒಬ್ರ ಜೊತೆ ಒಬ್ರು ಮಾತಾಡ್ದೆ ಒಬ್ರೊಬ್ರು ಒಂದೊಂದ್ ಮೂಲೆಯಲ್ಲಿ ಕುತ್ಕೊಂಡು ಮೊಬೈಲ್ ನೋಡ್ತಾ ಕುತ್ಕೊಂಡ್ಬಿಡ್ತಾರೆ ಅನ್ಸುತ್ತೆ ಕಣೋ ಅಂತ ಲಕ್ಕಿ ಅಜ್ಜಿ ಹೇಳ್ಬೇಕಾದ್ರೆ, ಹೌದು ಅಮ್ಮ, ಇತ್ತೀಚಿನ ದಿನಗಳಲ್ಲಿ ಇದೇ ರೀತಿ ಆಗ್ತಿದೆ. ಮನೇಲಿದ್ರು ಸಹ ಒಬ್ರು ಜೊತೆ ಇನ್ನೊಬ್ರು ಮಾತಾಡೋದೇ ಇಲ್ಲ. ಅಷ್ಟೇ ಯಾಕೆ, ಜೊತೆಲಿ ಎಲ್ಲೂ ಸುತ್ತಾಡೋದು ಇಲ್ಲ ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ, ಏ ಶಾಂತಿ, ನಿನ್ಗೆ ನೆನ್ಪಿದ್ಯೇನೆ, ಈ 3 ತಿಂಗಳ ಮುಂಚೆ ನೀನ್ ಊರಿಗೆ ಬಂದಿದ್ದಲ್ಲ, ಒಂದು ಕಾಮಿಡಿ ಮೂವಿ ನೋಡಿದ್ವಲ್ಲೇ, ಅದೇ ಕಣೆ ಆ ಜಗ್ಗೇಶಂದು ಆ ಪಿಕ್ಚರು ರಿಲೀಸ್ ಆಗಿ 4-5 ವರ್ಷ ಆದ್ಮೇಲೆ ನಮ್ಮೂರ್ ಟೆಂಟ್ಗ್ ಬಂತು. ಅವಾಗ ನಾವ್ ಹೋಗಿ ಆ ಪಿಕ್ಚರ್ನ ನೋಡ್ಕೊ ಬಂದ್ವಲ್ಲೇ, ನೀನು ಅದನ್ನ ನೋಡಿ ಬಿದ್ದು ಬಿದ್ದು ನಗ್ತಿದ್ದಲ್ಲ. ನಾನ್ ನಿನ್ ಹೇಳ್ತಿದ್ನಲ್ಲ, ಏ ಸುಮ್ನೆ ಇರೆ ಶಾಂತಿ, ಬಂದಿರೋ ಜನ ಎಲ್ಲ ನಿನ್ನೆ ನೋಡ್ತಿದಾರೆ ಅಂತ. ಲೋ ರಂಗ, ಇವಳು ಅವತ್ತು ಎಷ್ಟ್ ಚೆನ್ನಾಗ್ ನಗ್ತಿದ್ಲು ಕಣೋ ಅಂತ ಶಾಂತಿ ನೋಡ್ಕೊಂಡು ಲಕ್ಕಿ ಹೇಳ್ಬೇಕಾದ್ರೆ, ಏನು 3 ತಿಂಗಳು ಮುಂಚೆನಾ ಅಂತ ಶಾಂತಿ ತಲೆ ಕೆರ್ಕೊತಿರ್ತಾಳೆ. ಆಗ ರಂಗನಾಥ್ ಅವ್ರು ಕೈ ಸನ್ನೆ ಮಾಡಿ, ಹೌದಮ್ಮ, ಹೌದು ಹೌದು ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ, ಹೌದು ಅತ್ತೆ, ನೀ ಹೇಳಿದ್ ನಿಜಾನೇ, ನನ್ಗೆ ನೆನ್ಪಲ್ಲಿದೆ ಅಂತ ಶಾಂತಿ ಹೇಳ್ತಾಳೆ. ಸರಿ ಸರಿ, ರಂಗನಾಥ ಡ್ಯೂಟಿ ಮಾಡಿ ಸುಸ್ತಾಗಿರ್ತಾನೆ, ನೀವಿಬ್ರು ಹೋಗಿ ಮಲ್ಕೊಳ್ಳಿ ಅಂತ ಲಕ್ಕಿ ಹೇಳ್ಬೇಕಾದ್ರೆ, ಅಮ್ಮ ನೀನ್ ಇಲ್ಲೇ ಮಲ್ಕೋ, ನಾನ್ ಬೇಕಿದ್ರೆ ಆಚೆ ಮಲ್ಕೋತೀನಿ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಏ ಏನೋ ಹೇಳ್ತಿದ್ಯಾ ರಂಗ, ನೀನ್ ಯಾಕೋ ಆಚೆ ಮಲ್ಕೋಬೇಕು, ನೀವಿಬ್ರು ಜೊತೆಲೇ ಮಲ್ಕೋಬೇಕು ಅಂತ ಲಕ್ಕಿ ಹೇಳಿದಾಗ, ಅಯ್ಯೋ ಅದು ಹಾಗಲ್ಲಮ್ಮ, ನೀವ್ ಮಲ್ಕೊಳ್ಳಿ ಇಲ್ಲಿ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಏ ನನ್ನನ್ ಬಿಟ್ಟಾಕೋ, ನೀವಿಬ್ರು ಗಂಡ ಹೆಂಡತಿ ಕಂಡ್ರು, ಆ ರೀತಿ ಎಲ್ಲ ನಿಮ್ಮಿಬ್ರು ದೂರ ಮಾಡ್ಬಾರ್ದು. ಆಮೇಲೆ ನಿಮ್ಮಿಬ್ರು ದೂರ ಮಾಡಿದ್ ಪಾಪ ನನಗ್ ಸುತ್ಕೊಳತ್ತೆ. ಅದೆಲ್ಲ ಏನು ಬೇಡ, ನೀವಿಬ್ರು ಇಲ್ಲೇ ಮಲ್ಕೊಳ್ಳಿ, ನಾನು ನನ್ ಮೊಮ್ಮಕ್ಳ ಜೊತೆ ಅವ್ರ ರೂಮಲ್ಲಿ ಮಲ್ಕೊಳ್ತೀನಿ ಅಂತ ಲಕ್ಕಿ ಹೇಳ್ಬೇಕಾದ್ರೆ, ಇಲ್ಲ ಬೇಡಮ್ಮ, ನೀವ್ ಇಲ್ಲೇ ಮಲ್ಕೊಳ್ಳಿ ಅಂತ ರಂಗನಾಥ್ ಅವ್ರು ಬಲವಂತ ಮಾಡ್ತಾರೆ. ನೋಡೋ ರಂಗ, ಈಗ 2 ರೂಮ್ ಐತೆ, ಒಂದ್ ರೂಮಲ್ಲಿ ಆ ಹುಡುಗಿರಿದ್ರೆ ಇನ್ನೊಂದ್ ರೂಮಲ್ಲಿ ಸೂರ್ಯ ಮತ್ತೆ ರವಿ ಇದಾರ್ ತಾನೆ ಅಂತ ಲಕ್ಕಿ ಕೇಳ್ಬೇಕಾದ್ರೆ, ಹೌದು ಅಮ್ಮ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಸರಿ, ಹಾಗಿದ್ರೆ ನಾನು ಸೂರ್ಯ ಮತ್ತೆ ರವಿ ಇರೋ ರೂಮಲ್ಲಿ ಹೋಗಿ ಮಲ್ಕೊಳ್ತೀನಿ ಅಂತ ಲಕ್ಕಿ ಹೇಳ್ಬೇಕಾದ್ರೆ, ಅದನ್ನ ಕೇಳಿ ರಂಗನಾಥ್ ಮತ್ತೆ ಶಾಂತಿ ಇಬ್ರಿಗೂ ಶಾಕ್ ಆಗತ್ತೆ. ಅಮ್ಮ ಅದೆಲ್ಲ ಏನು ಬೇಡಮ್ಮ, ಅವ್ರ ರೂಮಲ್ಲಿ ಯಾಕೆ, ನೀವಿಲ್ಲೇ ಮಲ್ಕೊಳ್ಳಿ, ನಾನು ಆಚೆ ಮನೋಜನ್ ಜೊತೆ ಮಲ್ಕೊಳ್ತೀನಿ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ನೋಡೋ, ಹುಡುಗರಿಗೆ ಇನ್ನು ಮದ್ವೆ ಆಗಿಲ್ಲ, ಅವರು ಒಂಟಿ ಆಗ್ತಾನೆ ಮಲಗ್ತಾ ಇರೋದು. ನಾನು ನನ್ ಮೊಮ್ಮಕ್ಳ ಜೊತೆನೆ ಹೋಗ್ ಮಲ್ಕೊತೀನಿ, ಅವ್ರ ಜೊತೆ ಮಾತಾಡ್ಕೊಂಡು ನಿದ್ದೆ ಮಾಡೋದಕ್ಕೆ ಪಡ್ಕೊಂಡ್ ಬಂದಿರ್ಬೇಕು ಕಣೋ, ಇದೆಲ್ಲ ನಿನಗೆಲ್ಲ ಅರ್ಥ ಆಗತ್ತೆ ಅಂತ ಹೇಳ್ತಾ ಲಕ್ಕಿ ಅಜ್ಜಿ ಅಲ್ಲಿಂದ ಹೋಗ್ತಾರೆ. ಆಗ ರಂಗನಾಥ್ ಅವರು ಟೆನ್ಷನ್ ಅಲ್ಲಿ ಇರ್ಬೇಕಾದ್ರೆ, ಏನ್ರಿ ಅತ್ತೆ ಬಂದಾಗ್ಲಿಂದ ಟೆನ್ಷನ್ ಆಗ್ತಿರೋದೆ ನನಗೆ, ನೀವ್ ಯಾಕೆ ಇಷ್ಟೊಂದ್ ಟೆನ್ಷನ್ ಮಾಡ್ಕೋತಿದೀರಾ ಅಂತ ಶಾಂತಿ ಕೇಳ್ತಾಳೆ. ಏನ್ ಮಾಡೋದು, ನಮ್ಮಿಬ್ರುನು ದೂರ ಮಾಡ್ಬಾರ್ದು ಅಂತ ಅಮ್ಮ ಮನ್ಸಲ್ಲಿ ಅನ್ಕೊಂಡು ಅವ್ರಿಬ್ರುನು ಹೋಗಿ ದೂರ ಮಾಡ್ತಾ ಇದಾರೆ, ಏನ್ ಮಾಡ್ಲಿ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಇನ್ನು ಈ ಮನೇಲಿ ಇನ್ನೇನೇನ್ ನೋಡ್ಬೇಕೋ ಏನೋ ಅಂತ ಶಾಂತಿ ಗುಣಗ್ತಾ ಇರ್ತಾಳೆ. ಆಗ ರಂಗನಾಥ್ ಅವರು ಶಾಂತಿನ ಗುರಾಯಿಸಿದಾಗ ಶಾಂತಿ ಸುಮ್ನಾಗ್ಬಿಡ್ತಾಳೆ. ಈ ಕಡೆ ಸೂರ್ಯ ಮೀನಾ ಇಬ್ರು ರೂಮ್ ಅಲ್ಲಿ ಲಕ್ಕಿ ಅಜ್ಜಿ ಬಗ್ಗೆನೇ ಮಾತಾಡ್ತಿರ್ತಾರೆ. ಹೇಗೋ ಅವ್ರು ಹುಷಾರಾಗ್ಬಿಟ್ರೆ ಸಾಕು, ಅಲ್ಲಿವರೆಗೂ ಅವ್ರಿಗೆ ತಕ್ಕಂತೆ ನಾವು ನಾಟಕ ಮಾಡೋಣ ಅಂತ ಸೂರ್ಯ ಮೀನನ್ ಹತ್ರ ಹೇಳ್ಬೇಕಾದ್ರೆ, ಅದಕ್ಕೆ ಮೀನನು ಸರಿ ಆಯ್ತು ಅಂತ ಒಪ್ಕೋತಾಳೆ. ಅಷ್ಟ್ರಲ್ಲಿ ರೂಮ್ ಡೋರ್ ತಟ್ಟಿ ಸೌಂಡ್ ಬರುತ್ತೆ. ಇಷ್ಟೊತ್ತಲ್ಲಿ ಯಾರಿರ್ಬೋದು ಅಂತ ಸೂರ್ಯ ಮೀನಾ ಇಬ್ರು ಮಾತಾಡ್ತಿರ್ತಾರೆ. ಆಗ ಸೂರ್ಯ ಯಾರದು ಅಂತ ಕೇಳ್ಬೇಕಾದ್ರೆ, ಲೋ ಸೂರ್ಯ, ಬಾಗ್ಲು ತೆಗ್ಯೋ ಅಂತ ಲಕ್ಕಿ ಅಜ್ಜಿ ಹೇಳ್ತಾರೆ. ಅವ್ರ ವಾಯ್ಸ್ ಕೇಳ್ತಿದ್ದಂಗೆ ಸೂರ್ಯ ಮೀನಾ ಇಬ್ರು ಭಯದಲ್ಲಿ ಒದ್ದಾಡ್ತಾರೆ. ಅಯ್ಯಯ್ಯೋ
ರೀ ಅಜ್ಜಿ ಬೇರೆ ಬಂದ್ರು, ಈಗೇನಾದ್ರೂ ಅವ್ರು ನೋಡಿದ್ರು ಅಂತಂದ್ರೆ ಮುಗೀತು ನಮ್ ಕತೆ ಅಂತ ಮೀನಾ ಹೇಳ್ಕೊಂಡು ಟೆನ್ಷನ್ ಮಾಡ್ಕೋಬೇಕಾದ್ರೆ, ಸರಿ ಸರಿ ನೀನೊಂದ್ ಕೆಲ್ಸ ಮಾಡು, ಹೋಗಿ ಬಾತ್ರೂಮ್ ಅಲ್ಲಿ ಬಚ್ಚಿಟ್ಕೊಂಡಿರು, ಲಕ್ಕಿ ಅಜ್ಜಿ ಹೋದ್ಮೇಲೆ ನಾನ್ ನಿನ್ನ ಕರಿತೀನಿ ಅಂತ ಸೂರ್ಯ ಹೇಳಿ ಮೀನನ್ನ ಬಾತ್ರೂಮ್ಗೆ ಕಳಿಸ್ತಾನೆ. ಹಾಗೆ ಹೋಗಿ ರೂಮ್ ಡೋರ್ನ ಓಪನ್ ಮಾಡ್ತಾನೆ. ಆಗ ಲಕ್ಕಿ ಅಜ್ಜಿ ರೂಮ್ ಒಳಗಡೆ ಬಂದು ರೂಮ್ನೆಲ್ಲ ನೋಡ್ತಿರ್ತಾರೆ. ಏ ಸೂರ್ಯ, ಯಾಕೋ ಇಷ್ಟೊತ್ತು ನೀನು ಡೋರ್ ಓಪನ್ ಮಾಡೋದಕ್ಕೆ ಲೇಟ್ ಮಾಡಿದ್ದು ಅಂತ ಲಕ್ಕಿ ಕೇಳ್ಬೇಕಾದ್ರೆ, ಅದು ಲಕ್ಕಿ ಅದು ಆ ಬುಕ್ಕಲ್ಲಿ ಲೆಕ್ಕ ಎಲ್ಲ ಬರಿತಾ ಇದ್ನ, ಅದನ್ನೆಲ್ಲ ಎತ್ತಿಟ್ಟು ಬರೋಷ್ಟ್ರಲ್ಲಿ ಇಷ್ಟೊತ್ತಾಯ್ತು ಅಂತ ಸೂರ್ಯ ಸುಳ್ಳು ಹೇಳ್ತಾನೆ. ಹೌದು, ರವಿ ಎಲ್ಲೋದ ಅಂತ ಲಕ್ಕಿ ಕೇಳ್ಬೇಕಾದ್ರೆ, ನಿನ್ನೂ ಬಂದಿಲ್ಲ ಲಕ್ಕಿ ಅಂತ ಸೂರ್ಯ ಹೇಳ್ತಾನೆ. ಏನು, ಬಂದಿಲ್ವಾ? ಹಾಗಿದ್ಮೇಲೆ ಡೋರ್ ಯಾಕೋ ಲಾಕ್ ಮಾಡ್ಕೊಂಡಿದ್ದೆ? ಏನೋ ಮದ್ವೆ ಆಗಿರೋ ಗಂಡ ಹೆಂಡತಿ ರೂಮಲ್ಲಿದ್ದಾರೆ ಅನ್ನೋ ರೀತಿ ಅಂತ ಲಕ್ಕಿ ಕೇಳ್ಬೇಕಾದ್ರೆ, ಬಾತ್ರೂಮ್ ಅಲ್ಲಿ ಬಚ್ಚಿಟ್ಕೊಂಡಿರೋ ಮೀನಾ ನಗ್ತಿರ್ತಾಳೆ. ಆ, ಅದು ಲಕ್ಕಿ, ಆ ಇದು ಡೋರ್ ಲಾಕು ಇದು ಡ್ಯಾಮೇಜ್ ಆಗ್ಬಿಟ್ಟಿದೆ, ಇದ್ದಕ್ಕಿದಂಗೆ ಲಾಕ್ ಆಗೋಗ್ಬಿಡುತ್ತೆ ಅಂತ ಸೂರ್ಯ ಹೇಳ್ತಾನೆ. ಅಲ್ಲ ಕಣೋ, ಇದನ್ನೆಲ್ಲ ಸರಿ ಮಾಡ್ಕೊಳಕ್ ಆಗೋದಿಲ್ವಾ ನಿನಗೆ ಅಂತ ಲಕ್ಕಿ ಕೇಳ್ಬೇಕಾದ್ರೆ, ಆ ಮಾಡ್ತೀನಿ ಲಕ್ಕಿ, ಖಂಡಿತ ಮಾಡ್ತೀನಿ ಅಂತ ಸೂರ್ಯ ಹೇಳ್ತಾನೆ. ಆದ್ರೂ ಲಕ್ಕಿ ಅಜ್ಜಿಗೆ ಏನೋ ಒಂದ್ ರೀತಿ ಡೌಟ್ ಬರ್ತಿರುತ್ತೆ. ಅವರು ಕಿಟ್ಕಿನ ಬಾತ್ರೂಮ್ನೆಲ್ಲ ಚೆಕ್ ಮಾಡ್ತಿರ್ತಾರೆ. ಬಾತ್ರೂಮ್ ಡೋರು ತಳ್ಳಿದ್ರು ಸಹ ಹೋಗ್ತಿರೋದಿಲ್ಲ, ಇದ್ಯಾಕೋ ಹೋಗ್ತಿಲ್ಲ ಅಂತ ಲಕ್ಕಿ ಕೇಳ್ಬೇಕಾದ್ರೆ, ಲಕ್ಕಿ ಅದು ಅವಾಗವಾಗ ಜಾಮ್ ಆಗ್ಬಿಡತ್ತೆ ಅಂತ ಸೂರ್ಯ ಹೇಳ್ತಿರ್ತಾನೆ. ಏನೋ ಹೋಗಪ್ಪ, ಹುಡುಗರುಗಳು ಇಷ್ಟು ಇದ್ಕೊಂಡೇನೋ ಮನೇಲಿ ಒಂದು ಡೋರ್ ಲಾಕ್ಗಳನ್ನ ಸರಿ ಮಾಡ್ಕೊಳ್ಳೋದಿಲ್ಲ ಅಂತ ಲಕ್ಕಿ ಅಜ್ಜಿ ಹೇಳ್ತಿರ್ತಾರೆ. ಅಲ್ಲ ಕಣೋ, ಈ ರವಿಗೆ ಮಾಡಕ್ ಕೆಲ್ಸ ಇಲ್ವಾ? ಓದೋ ವಯಸ್ಸಲ್ಲಿ ಊರ್ ಸುತ್ಕೊಂಡಿರ್ತಾನೆ, ಇವ್ನ್ ಇನ್ನೆಷ್ಟೊತ್ತಿಗ್ ಬರ್ತಾನೆ, ಇನ್ನೆಷ್ಟೊತ್ತಿಗ್ ಮಲ್ಕೊಂಡು ರೆಸ್ಟ್ ಮಾಡ್ತಾನೆ, ಬೆಳಿಗ್ಗೆ ಎದ್ದು ಬೇರೆ ಕಾಲೇಜ್ ಬೇರೆ ಹೋಗ್ಬೇಕು, ಬುದ್ಧಿ ಇಲ್ವಾ ಇವನ್ಗೆ? ನೀನಾದ್ರೂ ಒಂದ್ ಸ್ವಲ್ಪ ಬುದ್ಧಿ ಹೇಳ್ಬಾರ್ದಾ ಅಂತ ಲಕ್ಕಿ ಹೇಳ್ತಾರೆ. ಅಯ್ಯೋ ಲಕ್ಕಿ, ಅವನು ಕಾಲೇಜು ಅಂದ್ರೆ ಮಿಸ್ಸೇ ಮಾಡೋದಿಲ್ಲ, ಅವ್ನ್ ಚೆನ್ನಾಗ್ ಓದ್ತಾನೆ, ನೀವೇನು ತಲೆ ಕೆಡ್ಸ್ಕೋಬೇಡಿ ಅಂತ ಸೂರ್ಯ ಹೇಳ್ತಾನೆ. ಸರಿ, ರವಿ ಬಂದು ಇಲ್ ಬೆಡ್ ಮೇಲ್ ಮಲ್ಕೊಳ್ಳಿ, ನಾನ್ ಇಲ್ಲಿ ಕೆಳಗಡೆ ಚಾಪೆ ಹಾಸ್ಕೊಂಡ್ ಮಲ್ಕೋತೀನಿ ಅಂತ ಲಕ್ಕಿ ಅಜ್ಜಿ ಹೇಳ್ಬೇಕಾದ್ರೆ, ಸೂರ್ಯ ಮತ್ತೆ ಮೀನಿಂಗ್ ಇಬ್ರಿಗೂನು ಮೀಟರ್ ಆಫ್ ಆಗತ್ತೆ. ಏ ಸೂರ್ಯ, ಯಾಕೋ ಹಿಂಗ್ ನಿಂತಿದ್ಯಾ ಅಂತ ಲಕ್ಕಿ ಅಜ್ಜಿ ಕೇಳ್ಬೇಕಾದ್ರೆ, ಏನಿಲ್ಲ ಲಕ್ಕಿ, ನೀವು ಸಕ್ರೆ ಜೊತೆ ಅಲ್ಲಿ ಮಲ್ಕೊಳ್ಳಿಲ್ವಾ ಲಕ್ಕಿ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಲೋ, ನಾನ್ ಅಲ್ಲಿ ಮಲ್ಕೊಂಡ್ರೆ ನನ್ ಮಗ ಎಲ್ಲೋ ಮಲ್ಕೋತಾನೆ, ಯಾಕೆ ನಾನ್ ಇಲ್ಲಿ ಮಲ್ಕೋಬಾರ್ದಾ ಅಂತ ಲಕ್ಕಿ ಕೇಳಿದಾಗ, ಅಯ್ಯೋ ಲಕ್ಕಿ, ನೀನ್ ಎಲ್ ಬೇಕಾದ್ರೂ ಮಲ್ಕೋಬಹುದು, ಇದು ನಿನ್ ಮನೆ ಲಕ್ಕಿ ಅಂತ ಸೂರ್ಯ ಹೇಳ್ತಾನೆ. ಆಗ ಲಕ್ಕಿ ಚಾಪೆ ಎತ್ಕೊಂಡ್ ಬರಕ್ಕೆ ಅಂತ ಹೋದಾಗ, ಓ ಏನಪ್ಪಾ ಇದು, ನೀನಾ ಬೇರೆ ಇಲ್ಲೇ ಇದ್ದಾಳೆ, ಲಕ್ಕಿ ಬೇರೆ ಇಲ್ಲೇ ಮಲ್ಕೋತೀನಿ ಅಂತಿದ್ದಾರೆ, ನಮ್ ಬಾಳ್ವೆಗೆ ಬಾಳೆಗೊನೆ ನೇತಾಕ ಅಂತ ಸೂರ್ಯ ಅವನ್ ಗೋನೆ ಹೇಳ್ಕೊತಿರ್ತಾನೆ. ಅಷ್ಟ್ರಲ್ಲಿ ಲಕ್ಕಿ ಮಂಚದ ಮೇಲಿರೋ ಮೀನನ್ ಸೀರೆನ ನೋಡ್ಬಿಡ್ತಾರೆ. ಏ ಸೂರ್ಯ, ಏನೋ ಇದು ಅಂತ ಲಕ್ಕಿ ಕೇಳ್ಬೇಕಾದ್ರೆ, ಲಕ್ಕಿ ಕೈಲಿ ಸೀರೆ ನೋಡಿ ಸೂರ್ಯನ್ಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗತ್ತೆ. ಅಯ್ಯಯ್ಯೋ, ತಗ್ಲಾಕೊಂಡ್ಬಿಟ್ನಾ, ಏನ್ ಮಾಡೋದು, ಏನೋ ಒಂದ್ ಹೇಳಿ ಇವಾಗ ಸುಧಾರಿಸ್ಲೇಬೇಕು ಅಂತ ಸೂರ್ಯ ಮನ್ಸಲ್ಲಿ ಅನ್ಕೊಂಡು, ಲಕ್ಕಿ, ಅದು ಅದೇನಾಯ್ತು ಅಂದ್ರೆ, ಬಟ್ಟೆ ಒಣಗಾಕಿದ್ನ, ಬಟ್ಟೆ ಎತ್ಕೊಂಡ್ ಬರಕ್ಕೆ ಅಂತ ಹೋದಾಗ ಅದ್ರಲ್ಲಿ ಮಿಸ್ ಆಗಿ ಇದು ಜೊತೆಗ್ ಬಂದ್ಬಿಟ್ಟಿದೆ ಅಂತ ಸೂರ್ಯ ಹೇಳ್ತಿರ್ತಾನೆ. ಪರವಾಗಿಲ್ವೇ, ನನ್ ಗಂಡನ್ಗೂ ತಕ್ಷಣಕ್ಕೆ ಏನೇನೋ ಐಡಿಯಾ ಹೊಳಿಯುತ್ತೆ ಅಂತ ನೀನಾ ಮನ್ಸಲ್ಲಿ ಅನ್ಕೊಂಡು ಖುಷಿ ಪಡ್ತಿರ್ತಾಳೆ. ಅಲ್ಲ ಕಣೋ, ಒಣಗಾಕಿರೋ ಬಟ್ಟೆನ ಸರಿಯಾಗಿ ನೋಡಿ ಎತ್ಕೊಂಡ್ ಬರಕ್ ಆಗೋದಿಲ್ವಾ ನಿನಗೆ ಅಂತ ಲಕ್ಕಿ ಕೇಳ್ಬೇಕಾದ್ರೆ, ಲಕ್ಕಿ, ಅದು ಮಳೆ ಬರೋ ತರ ಇತ್ತ, ಅದಕ್ಕೆ ಬೇಗ ಬೇಗ ಬಟ್ಟೆಗಳನ್ನೆಲ್ಲ ಎತ್ಕೊಂಡ, ಅದ್ರಲ್ಲಿ ಮಿಕ್ಸ್ ಆಗಿ ಬಂದಿದೆ ಅಷ್ಟೇ ಅಂತ ಸೂರ್ಯ ಸುಳ್ಳು ಹೇಳ್ತಾನೆ. ಸರಿ, ಇದು ಆ ಹುಡುಗಿರೇ ಇರ್ಬೇಕು, ನಾನ್ ಹೋಗಿ ಅವಳ ರೂಮ್ ಅಲ್ಲಿ ಕೊಟ್ಟು ಬರ್ತೀನಿ ಅಂತ ಲಕ್ಕಿ ಹೇಳ್ಬೇಕಾದ್ರೆ, ಅಯ್ಯಯ್ಯೋ, ಇವ್ರಲ್ಲಿ ಹೋದ್ರೆ ಅಲ್ಲಿ ಆ ಮೈಕು ಮತ್ತೆ ರವಿಗಾನಿದ್ದಾರೆ, ಅಲ್ಲಿ ಸಿಕ್ಕಾಕೊಂಡ್ಬಿಡ್ತಾರಲ್ಲ, ಏನ್ ಮಾಡೋದು ಅಂತ ಸೂರ್ಯ ಯೋಚನೆ ಮಾಡ್ತಾ, ಲಕ್ಕಿ, ನಾನೇ ಕೊಟ್ಬರ್ತೀನಿ ಕೊಡು ಅಂತ ಸೂರ್ಯ ಕೇಳ್ತಾನೆ. ಏಯ್, ಹೆಣ್ಮಕ್ಳಿರೋ ರೂಮ್ಗೆ ಇಷ್ಟೊತ್ತಲ್ಲಿ ಗಂಡ್ಮಕ್ಳು ಹಂಗೆಲ್ಲ ಹೋಗ್ಬಾರ್ದು ಕಣ, ನಿನ್ಗೆ ಅದೆಲ್ಲ ಗೊತ್ತಾಗೋದಿಲ್ಲ, ನಾನೇ ಕೊಟ್ಟು ಬರ್ತೀನಿ ಇರು. ನೋಡು, ಅಷ್ಟೇ ಅಲ್ಲ, ಹೆಣ್ಮಕ್ಳು ಬಟ್ಟೆನು ಸಹ ನಿಮ್ ರೂಮ್ಗ್ ಬರ್ಬಾರ್ದು, ಸರಿನಾ? ಮುಂದಿನ ಸಲಿ ಸರಿಯಾಗಿ ಎತ್ಕೊಂಡ್ ಬಾ ಅಂತ ಲಕ್ಕಿ ಹೇಳ್ಬೇಕಾದ್ರೆ, ಸರಿ ಆಯ್ತು ಅಂತ ಸೂರ್ಯ ತಲೆ ಆಡಿಸ್ತಾನೆ. ಲಕ್ಕಿ ಅಜ್ಜಿ ಆ ಸೀರೆನ ಮೀನುಗ್ ವಾಪಸ್ ಕೊಡ್ಲೇಬೇಕು ಅಂತ ಶ್ರುತಿ ರೂಮ್ ಕಡೆ ಹೋಗ್ಬೇಕಾದ್ರೆ, ಬಾತ್ರೂಮ್ ಅಲ್ಲಿ ಬಚ್ಚಿಟ್ಕೊಂಡಿರೋ ಮೀನಾ ಆಚೆಗ್ ಬರ್ತಾಳೆ. ಈ ಮೀನಾ, ಬೇಗ ಬೇಗ ಹೋಗ್ಬಿಡು, ಅಯ್ಯೋ ಲಕ್ಕಿ ಬೇರೆ ರವಿ ರೂಮ್ ಬೇರೆ ಹೋಗ್ತಾ ಇದಾರೆ, ಮೊದ್ಲು ಹಂಗೆ ಫೋನ್ ಮಾಡಿ ತಿಳಿಸ್ತೀನಿ, ನೀನ್ ಇಲ್ಲಿಂದ ಹೋಗು ಅಂತ ಹೇಳಿ ಮೀನಿನ ರೂಮ್ ಇಂದ ಆಚೆ ಕಳಿಸಿ ಸೂರ್ಯ ರವಿಗೆ ಫೋನ್ ಮಾಡ್ತಿರ್ತಾನೆ. ಈ ಕಡೆ ರವಿ ಶ್ರುತಿನ ಎತ್ಕೊಂಡು ಶ್ರುತಿನೇ ನೋಡ್ಬೇಕಾದ್ರೆ, ಅಲ್ಲ, ನಾನೇನ್ ಎತ್ಕೊಂಡು ವೆಯ್ಟ್ ಇದೀನಿ ಅಂತ ಹೇಳೋದಿಕ್ಕೆ ನಿಂಗೆ ಇಷ್ಟೊಂದು ಟೈಮ್ ಬೇಕಾ ರವಿ, ಹೇಳು, ವೆಯ್ಟ್ ಕಡಿಮೆ ಆಗಿದೀನಾ ಇಲ್ವಾ ಅಂತ ಶ್ರುತಿ ಕೇಳ್ಬೇಕಾದ್ರೆ, ಹಾ, ಒಂದು 400 ಗ್ರಾಮ್ ಅಷ್ಟ್ ಕಮ್ಮಿ ಆಗಿದ್ಯಾ ಅಂತ ರವಿ ಹೇಳ್ತಿರ್ತಾನೆ. ಓ, ಪರವಾಗಿಲ್ವೇ, ಹೋದ್ ತಿಂಗ್ಳಿಗಿಂತ ಈ ತಿಂಗಳು 400 ಗ್ರಾಮ್ ಕಮ್ಮಿ ಆಗಿದೀನಿ, ವೆಲ್ ಡನ್ ಶ್ರುತಿ ಅಂತ ಶ್ರುತಿ ಅವಳಗೊಳೆ ಹೇಳ್ಕೊತಿರ್ತಾಳೆ. ಅಲ್ಲ ಶ್ರುತಿ, ಗಂಡನಾಗಿರೋ ನನ್ನನ್ನ ಒಳ್ಳೆ ವೆಯ್ಟ್ ಮಷೀನ್ ತರ ಚೇಂಜ್ ಮಾಡ್ಬಿಟ್ಟಲ್ಲ ಅಂತ ರವಿ ಹೇಳ್ಬೇಕಾದ್ರೆ, ಮತ್ತೆ ಗಂಡ ಅಂದ್ರೆ ಇನ್ನೆಂತಕ್ಕಿರೋದು ಅಂತ ಶ್ರುತಿ ಹೇಳ್ಕೊಂಡು ನಗ್ತಿರ್ತಾಳೆ. ಅಷ್ಟ್ರಲ್ಲಿ ರೂಮ್ ಡೋರು ಕುಟ್ಟಿದ್ ಸೌಂಡ್ ಬರುತ್ತೆ.
ಅಕ್ಕಪಕ್ಕದಲ್ಲಿ ಯಾರಿರ್ಬೋದು ಅಂತ ರವಿ ಮತ್ತೆ ಶ್ರುತಿ ಇಬ್ರು ಯೋಚನೆ ಮಾಡ್ತಾ ಬಾಗ್ಲು ತೆಗಿಯೋದಿಕ್ಕೆ ಅಂತ ರವಿ ಹೋಗ್ತಿರ್ತಾನೆ. ಅಷ್ಟ್ರಲ್ಲಿ ಸೂರ್ಯ ಫೋನ್ ಮಾಡಿ ಲಕ್ಕಿ ಅಜ್ಜಿ ಬಂದಿರೋ ವಿಷಯನ ಹೇಳ್ತಾನೆ. ಅದನ್ನ ಹೇಳಿದ ತಕ್ಷಣ ರವಿಗೆ ಸಿಕ್ಕಾಪಟ್ಟೆ ಶಾಕ್ ಆಗುತ್ತೆ. ಅಯ್ಯೋ ಏನ್ ಮಾಡೋದು, ಸರಿ ಆಯ್ತು ಅಂತ ಹೇಳ್ತಾ ರವಿ ಕಾಲ್ ಕಟ್ ಮಾಡಿ ಈ ವಿಷಯನ ಶ್ರುತಿಗೆ ಹೇಳ್ತಾನೆ. ಸರಿ ಆಯ್ತು, ನೀನ್ ಹೋಗಿ ಬಾಗ್ಲು ತೆಗಿ ಅಂತ ಹೇಳ್ತಾ ರವಿ ಹೋಗಿ ಬಾತ್ರೂಮ್ ಅಲ್ಲಿ ಮುಚ್ಚಿಟ್ಕೋತಾನೆ. ಆಗ ಶ್ರುತಿ ತನ್ ತಾಳಿನ ಬಚ್ಚಿಟ್ಕೊಂಡು ಡೋರ್ನ ಓಪನ್ ಮಾಡ್ತಾಳೆ. ಆಗ ಲಕ್ಕಿ ತಂದಿರೋ ಸೀರೆನ ಶ್ರುತಿ ಕೈ ಕೊಟ್ಟು ಆಚೆ ಕಡೆ ಬಟ್ಟೆ ಒಣಗಾಕಿದೀವಿ ಅಂತ ಅಂದ್ಮೇಲೆ ಬಟ್ಟೆ ಎಲ್ಲಿದೆ ಏನಿದೆ ಯಾವ್ದ್ಯಾವ್ದ್ ತಗೊಂಡ್ ಬಂದಿದೀರಾ ಅಂತ ನಿಮ್ಗ್ ಗೊತ್ತಾಗೋದಿಲ್ವಾ? ಆಮೇಲೆ ಹುಡುಗರು ಬಟ್ಟೆ ಒಣಗಾಕೋ ಜಾಗದಲ್ಲಿ ನಿಮ್ ಬಟ್ಟೆನ ಒಣಗಾಕ್ಬಿಡಿ, ಬೇರೆ ಕಡೆ ಎಲ್ಲಾದ್ರೂ ಹಗ್ಗ ಕಟ್ಕೊಂಡು ಅಲ್ಲಿ ಬಟ್ಟೆ ಒಣಗಾಕಿ. ಗಂಡ್ಮಕ್ಳು ನಿಮ್ ಬಟ್ಟೆಗಳನ್ನ ಎತ್ಕೊಂಡೋದ್ರೆ ಜನ ಏನ್ ಅನ್ಕೊಳಲ್ಲ ಅಂತ ಲಕ್ಕಿ ಶ್ರುತಿಗೆ ಕ್ಲಾಸ್ ತಗೋತಾರೆ. ಸಾರಿ ಅಜ್ಜಿ, ಗೊತ್ತಿಲ್ದೆ ಆಗೋಯ್ತು, ನೆಕ್ಸ್ಟ್ ಟೈಮು ಈ ರೀತಿ ಮಾಡೋದಿಲ್ಲ ಅಂತ ಶ್ರುತಿ ಹೇಳ್ತಿರ್ತಾಳೆ. ಹೌದು, ನಿಮ್ ಅಕ್ಕ ಎಲ್ಲಿ ಅಂತ ಲಕ್ಕಿ ಕೇಳ್ಬೇಕಾದ್ರೆ ಅಕ್ಕನ ಆ ನಮ್ಮಕ್ಕ ಮೀನಾ ಅಕ್ಕ, ಹಾ ಮೀನಕ್ಕ ಮೀನಕ್ಕ ಅಂತ ಶ್ರುತಿ ಕೂಗಾಡೋದಕ್ಕೆ ಶುರು ಮಾಡ್ತಾಳೆ. ಏನಮ್ಮ ನೀನು ನಿಮ್ ಅಕ್ಕನ ಇಷ್ಟ್ ಜೋರಾಗ ಕರಿಯೋದು? ನಿಮ್ ಅಕ್ಕ ಇನ್ನು ಬಂದಿಲ್ವಾ? ಇಷ್ಟೊಂದ್ ಲೇಟ್ ಆದ್ರೂ ಇನ್ನ ಮನೆಗ್ ಬಂದಿಲ್ವಾ ಅಂತ ಲಕ್ಕಿ ಕೇಳ್ಬೇಕಾದ್ರೆ ಏನ್ ಹೇಳ್ಬೇಕು ಅಂತ ಗೊತ್ತಾಗದೆ ಅಜ್ಜಿ ಅದು ಅಕ್ಕ ಅಕ್ಕ ಅಂತ ಶ್ರುತಿ ರಾಗ ಎಳಿತಿರ್ತಾಳೆ. ಅಷ್ಟ್ರಲ್ಲಿ ಮೀನಾ ಓಡೋಡಿ ಶ್ರುತಿ ರೂಮ್ಗೆ ಬರ್ತಾಳೆ. ಅಜ್ಜಿ ನೋಡಿ ನಮ್ಮ ಅಕ್ಕ ಬಂದ್ಬಿಟ್ರು ಅಂತ ಶ್ರುತಿ ಮೀನನ್ನ ತೋರಿಸ್ತಾ ಹೇಳ್ತಾಳೆ. ಏ ಹುಡ್ಗಿ, ನೀನೆಲ್ಲಮ್ಮ ಹೋಗಿದ್ದೆ ಅಂತ ಲಕ್ಕಿ ಕೇಳ್ಬೇಕಾದ್ರೆ ಅದು ಅಜ್ಜಿ ನಾನು ನನ್ ಬಟ್ಟೆನ ಆಚೆ ಒಣಗಾಕಿದ್ದೆ, ಅದ್ರಲ್ಲಿ ನಂದು ಸೀರೆ ಮತ್ತೆ ಬ್ಲೌಸ್ ಕಾಣಿಸ್ತಿರ್ಲಿಲ್ಲ, ಅದಕ್ಕೆ ಹುಡ್ಕೊಂಡ್ ಬರೋಣ ಅಂತ ಹೋಗಿದ್ದೆ ಅಂತ ಮೀನಾ ಹೇಳ್ತಾಳೆ. ಹೌದು ಮತ್ತೆ, ಗಂಡ್ಮಕ್ಳು ಬಟ್ಟೆ ಜೊತೆ ಬಟ್ಟೆ ಒಣಗಾಕಿದ್ರೆ ನಿಮ್ಗೆಲ್ ಸಿಗುತ್ತೆ ನಿಮ್ ಬಟ್ಟೆ? ನೋಡು ನನಗ್ ಸಿಕ್ತು, ಸೂರ್ಯನ್ ರೂಮಲ್ಲಿ ಇತ್ತು, ತಗೊಂಡ್ ಬಂದಿದೀನಿ. ಇನ್ಮೇಲೆ ಬಟ್ಟೆ ಒಣಗಾಕ್ಬೇಕಾದ್ರೆ ಹುಡುಗರು ಬಟ್ಟೆ ಜೊತೆ ನಿಮ್ ಬಟ್ಟೆನ ಒಣಗಾಕ್ಬೇಡಿ ಅಂತೆಲ್ಲ ಕೀ ಹೇಳ್ತಾರೆ. ಓ ಹೌದಾ, ನನಗ್ ಗೊತ್ತಿರ್ಲಿಲ್ಲ ಅಜ್ಜಿ, ಇನ್ಮೇಲೆ ನಾನ್ ನೋಡ್ಕೊಳ್ತೀನಿ. ಥ್ಯಾಂಕ್ಸ್ ಅಜ್ಜಿ ಅಂತ ಮೀನಾ ಹೇಳ್ತಿರ್ತಾಳೆ. ಸರಿ ಏನ್ ಹುಡ್ಗಿರೋ ಏನೋ, ಅದ್ ಯಾವಾಗ ನಿಮಗ್ ಬುದ್ಧಿ ಬರುತ್ತೋ ಏನೋ ಅಂತ ಅನ್ಕೊಂಡು ಲಕ್ಕಿ ಅಜ್ಜಿ ಹೋಗ್ಬೇಕಾದ್ರೆ ಮತ್ತೆ ವಾಪಸ್ ತಿರ್ಗಿ ನಿನ್ ಹೆಸರೇನು ಅಂತ ಶ್ರುತಿನ ಕೇಳ್ತಾರೆ. ನನ್ ಹೆಸರು ಶ್ರುತಿ ಅಂತ ಶ್ರುತಿ ಹೇಳ್ಬೇಕಾದ್ರೆ ಹೌದು, ಈ ರೂಮ್ ಅಲ್ಲಿ ನೀನೊಬ್ಳೆ ತಾನೇ ಇದ್ದಿದ್ದು, ನೀನೊಬ್ಳೆ ಇರ್ಬೇಕಾದ್ರೆ ರೂಮ್ ಡೋರ್ನ ಯಾಕೆ ಹಾಕೊಂಡೆ, ಯಾಕೆ ಚಿಲ್ಕ ಹಾಕಿದ್ದೆ ಅಂತ ಲಕ್ಕಿ ಕೇಳ್ಬೇಕಾದ್ರೆ ಅದು ಏನಿಲ್ಲ ಅಜ್ಜಿ, ಈ ರೂಮ್ ಅಲ್ಲಿ ಚಿಲ್ಕ ಸರಿ ಇಲ್ಲ, ಅದಾಗದೇನೆ ಲಾಕ್ ಆಗ್ಬಿಡುತ್ತೆ ಅಂತ ಮೀನಾ ಹೇಳ್ಬೇಕಾದ್ರೆ ಏನಮ್ಮ ನೀನು ಸೂರ್ಯ ಹೇಳ್ದಂಗೆ ಹೇಳ್ತಾ ಇದ್ಯಾ? ಸೂರ್ಯನ್ ರೂಮಲ್ಲೂ ಇದೇ ತರನೇ ಇದ್ದಕ್ಕಿದಂಗೆ ಲಾಕ್ ಆಗ್ಬಿಡುತ್ತಂತೆ, ಈ ರೂಮಲ್ಲೂ ಅದೇ ತರನೇನಾ? ಮೊದ್ಲು ರಂಗಂಗ್ ಹೇಳಿ ಈ ಚಿಲ್ಕಗಳನ್ನೆಲ್ಲ ರಿಪೇರಿ ಮಾಡ್ಸು ಅಂತ ಹೇಳ್ಬೇಕು ಅಂತ ಲಕ್ಕಿ ಹೇಳ್ಬೇಕಾದ್ರೆ ಹೌದು ಅಜ್ಜಿ, ನಾವು ಅಂಕಲ್ ಹತ್ರ ಹೇಳಿ ಇದನ್ನ ರೆಡಿ ಮಾಡಿಸ್ಬೇಕು ಅಂತ ಅನ್ಕೊಂಡ್ವಿ ಅಂತ ಶ್ರುತಿ ಹೇಳ್ಬೇಕಾದ್ರೆ ಹೌದು ನಾನು ಮಾವನ ಹತ್ರ ಹೇಳ್ಬೇಕು ಅಂತ ಮೀನಾ ಹೇಳ್ತಾಳೆ. ಮೀನಾ ಮಾವ ಅಂತ ಹೇಳಿದ್ದು ಲಕ್ಕಿಗೆ ಶಾಕ್ ಆಗುತ್ತೆ. ಏನಮ್ಮ ರಂಗನಾಥನ ಮಾವ ಅಂತ ಕರೀತಾ ಇದ್ಯಾ ಅಂತ ಲಕ್ಕಿ ಕೇಳ್ಬೇಕಾದ್ರೆ ಅದು ಅಜ್ಜಿ ಅದೇನಂದ್ರೆ ನಮ್ಮಕ್ಕ ಚಿಕ್ಕ ವಯಸ್ಸಿಂದ ಅಂಕಲ್ನ ಮಾವ ಅಂತ ಕರ್ದು ರೂಢಿ ಆಗ್ಬಿಟ್ಟಿದೆ, ಅದಕ್ಕೇನೆ ಈಗ್ಲೂ ಅವಳು ಮಾವ ಅಂತಾನೆ ಕರೀತಾಳೆ, ರಂಗನಾಥ್ ಅಂಕಲ್ನ ಅಂತ ಶ್ರುತಿ ಹೇಳ್ತಾಳೆ. ಓ ಹೌದಾ, ಸರಿ ಬಿಡಮ್ಮ, ಅದ್ರಲ್ಲಿ ಏನು ತಪ್ಪಿಲ್ಲ, ನಿಮ್ಗೆ ಮನ್ಸಿಗೆ ಹೇಗ್ ಬರುತ್ತೋ ಅದೇ ರೀತಿನೇ ಕರೀರಿ. ಸರಿ ಹೋಗಿ ಬೇಗ ಮಲ್ಕೊಳ್ಳಿ, ಇಬ್ರಿಗೂ ಕೆಲ್ಸ ಇರುತ್ತಲ್ವಾ ಅಂತ ಹೇಳ್ತಾ ಲಕ್ಕಿ ಹೋಗ್ಬೇಕಾದ್ರೆ ಅವ್ರು ಹೊರಟೋಗಿದ್ದಾರೆ ಅಂತ ಅನ್ಕೊಂಡು ರವಿ ಬಾತ್ರೂಮ್ ಡೋರ್ನ ಓಪನ್ ಮಾಡ್ತಾನೆ. ಆಗ ಮೀನಾ ಸಡನ್ ಆಗಿ ಗಾಬ್ರಿಲಿ ಜೋರಾಗಿ ಕಿರಿಸ್ತಾಳೆ. ಆಗ ಲಕ್ಕಿ ಅಜ್ಜಿ ಏನಾಯ್ತು ಅಂತ ವಾಪಸ್ ಬರ್ಬೇಕಾದ್ರೆ ರವಿ ಹೋಗಿ ಮತ್ತೆ ಬಾತ್ರೂಮ್ ಅಲ್ಲಿ ಬಚ್ಚಿಟ್ಕೊಳ್ತಾನೆ. ಯಾಕಮ್ಮ ಏನಾಯ್ತು, ಯಾಕಿಂಗ್ ಕಿರ್ಸ್ಕೊಂಡೆ ಅಂತ ಲಕ್ಕಿ ಕೇಳ್ಬೇಕಾದ್ರೆ ಅದೇನಂದ್ರೆ ಅಜ್ಜಿ ಅಂತ ಮೀನಾ ಹೇಳೋದಕ್ಕೆ ಭಯ ಪಡ್ಬೇಕಾದ್ರೆ ಅಯ್ಯೋ ಅಜ್ಜಿ ಅದೇನು ಇಲ್ಲ, ನಮ್ಮ ಅಕ್ಕಂಗೆ ಈ ಹಲ್ಲಿ ಅಂದ್ರೆ ಸ್ವಲ್ಪ ಭಯ, ಅದನ್ನ ನೋಡಿ ಹೆದರ್ಕೊಂಡ್ಲು ಅಷ್ಟೇನೆ ಅಂತ ಶ್ರುತಿ ಮಾತನ್ನ ತಿರುವಾಗ್ತಾಳೆ. ಹೌದು ಅಜ್ಜಿ, ನನ್ಗೆ ಹಲ್ಲಿ ಅಂದ್ರೆ ಭಯ ಅಂತ ಮೀನಾ ಹೇಳ್ತಾಳೆ. ಅಯ್ಯೋ ಈ ಹಲ್ಲಿಗೆಲ್ಲ ಯಾರಮ್ಮ ಭಯ ಪಡ್ತಾರೆ, ಹೋಗಮ್ಮ ಹೋಗಿ ಮಲ್ಕೋ ಹೋಗಿ ಅಂತ ಹೇಳ್ತಾ ಲಕ್ಕಿ ಅಜ್ಜಿ ರೂಮ್ ಇಂದ ಆಚೆಗೆ ಹೋಗ್ತಾರೆ. ಆಗ ಶ್ರುತಿ ಅವ್ರು ಹೋಗ್ತಿದ್ದಂಗೆ ರೂಮ್ ಡೋರ್ನ ಲಾಕ್ ಮಾಡ್ತಾಳೆ. ಆಗ ರವಿ ಬಾತ್ರೂಮ್ ಇಂದ ಆಚೆಗೆ ಬಂದು ಏನತ್ಗೆ ನನ್ನ ನೋಡಿ ಕಿರ್ಚ್ಕೊಂಡ್ರಲ್ಲ ಅಂತ ರವಿ ಕೇಳ್ತಾನೆ. ರವಿ, ನೀವ್ ಸಡನ್ ಆಗಿ ಆ ರೀತಿ ಬಂದ್ರೆ ನಮ್ಗೆ ಭಯ ಆಗಲ್ವಾ ಹೇಳಿ, ಅದಕ್ಕೆ ಕಿರ್ಚ್ಕೊಂಡೆ ಅಂತ ಮೀನಾ ಹೇಳ್ತಾಳೆ. ಅಯ್ಯೋ ಸೂರ್ಯ ಬೇರೆ ಬೇಗ ಬಾ ಅಂತ ಹೇಳಿದಾನೆ, ನಾನ್ ಹೋಗ್ಬೇಕು, ಏನೋ ಒಂದ್ ಹೇಳಿ ಮೇಂಟೈನ್ ಮಾಡ್ತೀನಿ ಅಂತ ಹೇಳ್ತಾ ರವಿ ಅಲ್ಲಿಂದ ಓಡೋಗ್ಬೇಕಾದ್ರೆ ಈ ರವಿ ಹಾಗೆ ಹೋಗ್ತಿದ್ಯಲ್ಲೋ ಅಂತ ಶ್ರುತಿ ಕರೀತಿರ್ತಾಳೆ. ಯಾಕ್ ಶ್ರುತಿ ಏನಾಯ್ತು ಅಂತ ಮೀನಾ ಕೇಳಿದಾಗ ಮತ್ತಿನ್ನೇನು ಇವನು ನೈಟ್ ಡ್ರೆಸ್ ಅಲ್ಲೇ ಹೋಗ್ತಾ ಇದ್ದಾನೆ, ಅಲ್ಲಿ ಹೋದ್ರೆ ಗ್ಯಾರಂಟಿ ಲಕ್ಕಿ ಅಜ್ಜಿ ಕೈಲಿ ಸಿಕ್ಕಾಕೋತಾನೆ ಅಂತ ಶ್ರುತಿ ಹೇಳ್ಬೇಕಾದ್ರೆ ಶ್ರುತಿ ನಾವ್ ಹೇಗೋ ತಪ್ಪಿಸ್ಕೊಂಡ್ವಲ್ಲ ಬಿಡಿ, ಅವ್ರು ಹೇಗೋ ಸುಧಾರಿಸ್ಕೋತಾರೆ ಅಂತ ಮೀನಾ ಶ್ರುತಿನ ಸಮಾಧಾನ ಮಾಡಿ ಮಲ್ಕೊಳ್ಳೋಣ ಬನ್ನಿ ಅಂತ ಹೇಳ್ತಾಳೆ. ಈ ಕಡೆ ಸೂರ್ಯ ಆ ರೂಮ್ ಅಲ್ಲಿ ಏನೇನೆಲ್ಲ ಆಯ್ತೋ ಎತ್ತ ಅಂತ ತುಂಬಾನೇ ಟೆನ್ಷನ್ ಮಾಡ್ಕೊಂಡು ಓಡಾಡ್ತಿರ್ತಾನೆ.
ಅಷ್ಟ್ರಲ್ಲಿ ಲಕ್ಕಿ ಅಜ್ಜಿ ಅಲ್ಲಿಗ್ ಬರ್ತಾರೆ. ಲೋ ಸೂರ್ಯ, ಏನು ಆಯ್ತು ನಿನ್ಗೆ ಅಂತ ಲಕ್ಕಿ ಕೇಳ್ಬೇಕಾದ್ರೆ ಅಷ್ಟ್ರಲ್ಲಿ ಹಾಯ್ ಅಜ್ಜಿ ಅಂತ ಹೇಳ್ತಾ ರವಿ ರೂಮ್ ಒಳಗಡೆ ಬರ್ತಾನೆ. ಏನೋ ರವಿ, ಇಷ್ಟೊಂದ್ ಲೇಟ್ ಆಗಿ ಬರ್ತಿದ್ಯಾ? ಕಾಲೇಜ್ ಹೋಗೋ ಹುಡುಗ ಇಷ್ಟೊಂದ್ ಲೇಟ್ ಆಗ ಬರೋದು? ಹೌದು, ಏನೋ ಇದು ಮನೇಲಿ ಹಾಕೊಳ್ಳೋ ಡ್ರೆಸ್ ಹಾಕೊಂಡಿದ್ಯಾ ಅಂತ ಲಕ್ಕಿ ಕೇಳ್ಬೇಕಾದ್ರೆ ಸೂರ್ಯ ಏನ್ ಮಾಡೋದು ಅಂತ ತಲೆ ಕಿರ್ಕೊತಿರ್ತಾನೆ. "ಅ- ಅದು ಅಜ್ಜಿ, ನಾನು ಮುಂಚೆನೆ ಬಂದಿದ್ದೆ, ಆಚೆ ಫ್ರೆಂಡ್ಸ್ ಜೊತೆ ಮಾತಾಡ್ತಿದ್ದೆ" ಅಂತ ರವಿ ಹೇಳ್ತಾನೆ. ಲೋ ಸೂರ್ಯ, ಇವನ್ ಇನ್ನೂ ಬಂದೇ ಇಲ್ಲ ಅಂತ ಹೇಳ್ದಲ್ಲೋ ಅಂತ ಲಕ್ಕಿ ಕೇಳ್ಬೇಕಾದ್ರೆ, ಅದು ಹಂಗಲ್ಲ ಲಕ್ಕಿ, ಆ ಫ್ರೆಂಡ್ ನೋಡಕ್ ಹೋದವನು ಇನ್ನು ಬಂದಿಲ್ಲ ಅಂತ ಹೇಳ್ದೆ ಅಷ್ಟೇನೆ ಅಂತ ಸೂರ್ಯ ಹೇಳ್ತಾನೆ. ಏಯ್ ರವಿ, ಇಷ್ಟೊತ್ತಲ್ಲಿ ಏನೋ ಫ್ರೆಂಡ್ಸ್ ಜೊತೆ ಎಲ್ಲ ಮಾತು ನಿನಗೆ? ಹೌದು, ಎಲ್ಲ ಒಳ್ಳೆ ಹುಡುಗ್ರೆ ತಾನೇ. ಯಾಕಂದ್ರೆ ಈಗಿನ ಕಾಲದಲ್ಲಿ ಹುಡುಗರುಗಳು ಸರಿ ಇರೋದಿಲ್ಲ, ಅವ್ರ ಜೊತೆ ಎಲ್ಲ ಜಾಸ್ತಿ ಪಳಗ್ಬೇಡ ಅಂತ ಲಕ್ಕಿ ಹೇಳ್ತಿರ್ತಾರೆ. ಅಯ್ಯೋ, ಅವರೆಲ್ಲ ತುಂಬಾ ಒಳ್ಳೆಯವರು, ಅದು ಎಕ್ಸಾಮ್ ಬರ್ತಿದ್ಯಲ್ಲ ಅದಕ್ಕೆ ಎಲ್ರು ಕಂಬೈನ್ ಸ್ಟಡಿ ಮಾಡ್ತಿದ್ವಿ ಅಂತ ರವಿ ಹೇಳ್ತಾನೆ. ಪರವಾಗಿಲ್ಲ, ರವಿ ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡ್ತಿದ್ದಾನೆ ಅಂತ ಸೂರ್ಯ ಖುಷಿ ಪಡ್ತಿರ್ತಾನೆ. ಏನೇನೋ ಹೇಳ್ತೀಯ, ಹೋಗ್ಲಿ ಬಿಡು. ನೋಡು, ಓದೋ ಹುಡ್ಗ ಬೇಗ ಬಂದು ಮಲ್ಕೊಂಡು ಬೇಗ ಎದ್ದೇಳ್ಬೇಕು. ಸರಿ ನಡೀರಿ, ಹೋಗ್ ಮಲ್ಕೊಳ್ಳಿ ಅಂತ ಲಕ್ಕಿ ಹೇಳ್ಬೇಕಾದ್ರೆ, ಲಕ್ಕಿ ನಾನೇ ಚಾಪೆ ತರ್ತೀನಿ ಇರು ಅಂತ ಸೂರ್ಯ ಹೇಳ್ತಾನೆ. ಯಾಕೆ, ನನ್ಗೇನ್ ಚಾಪೆ ಎತ್ಕೊಳಕ್ ಬರೋದಿಲ್ವೇನಾ, ಹೋಗ ಸುಮ್ನೆ ಅಂತ ಹೇಳ್ತಾ ಲಕ್ಕಿ ಚಾಪೆ ಎತ್ಕೊಂಡ್ ಬಂದು ಹಾಸ್ಕೋತಾರೆ. ಸದ್ಯ ಇವತ್ತು ಬಚಾವಾದ್ವಲ್ಲ ಅಂತ ಸೂರ್ಯ ಮತ್ತೆ ರವಿ ಇಬ್ರು ಒಬ್ರಿಗೊಬ್ರು ಶೇಕ್ ಹ್ಯಾಂಡ್ ಮಾಡ್ಕೊಂಡು ಖುಷಿ ಪಡ್ತಿರ್ತಾರೆ. ಈ ಕಡೆ ಮನೋಜ ಶೋರೂಮ್ ಅಲ್ಲಿ ಇರ್ಬೇಕಾದ್ರೆ ಅವನನ್ನ ನೋಡೋದಕ್ಕೆ ರೋಹಿಣಿ ಹೋಗ್ತಾಳೆ. ಆಗ ಅವಳು ಕ್ರಿಶ್ ಬಗ್ಗೆ ಮಾತಾಡ್ಬೇಕಾದ್ರೆ ಅವನ್ ಬಗ್ಗೆ ನನ್ನ ಹತ್ರ ಯಾಕೆ ಹೇಳ್ತಿದ್ಯಾ ಅಂತ ಮನೋಜ ಕೇಳ್ತಾನೆ. ಹಾಗೆ ಅವನ್ಗೂ ನನ್ಗೂ ಸಂಬಂಧ ಇಲ್ಲ ಅಂತ ಮನೋಜ ಹೇಳ್ಬೇಕಾದ್ರೆ, ನನ್ ಹೊಟ್ಟೆಲಿರೋ ಮಗುಗೂ ಕ್ರಿಶ್ಗೂ ಸಂಬಂಧ ಇದೆ ಅಲ್ವಾ, ಅವ್ರಿಬ್ರಿಗೂ ನಾನೇ ತಾನೇ ತಾಯಿ ಅಂತ ರೋಹಿಣಿ ಹೇಳ್ತಾಳೆ. ಈ ಮಗುನೇ ನಾನು ಒಪ್ಕೊಳ್ತೀನಿ ಅಂತ ನಾನೇನು ಹೇಳಿಲ್ವಲ್ಲ ಅಂತ ಮನೋಜ ಹೇಳ್ಬೇಕಾದ್ರೆ, ನೀನು ಒಪ್ಕೊಳ್ಳಿಲ್ಲ ಅಂದ್ರು ಇದು ನಿನ್ ಮಗುನೇ ಮನೋಜ್, DNA ಟೆಸ್ಟ್ ಅಲ್ಲಿ ನಾನು ಪ್ರೂವ್ ಮಾಡಿ ತೋರಿಸ್ತೀನಿ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ನೀನ್ ನನ್ನನ್ನ ಹೆದರ್ಸಿದ್ಯಾ ಅಂತ ನನಗ್ ಚೆನ್ನಾಗ್ ಗೊತ್ತಿದೆ, ಸರಿ ಪ್ರೂವ್ ಮಾಡು, ನಾನು ಅಪ್ಪ ಅಂತ ಗೊತ್ತಾಗ್ಲಿ, ಆದ್ರೆ ನಾನ್ ನಿನ್ ಜೊತೆ ಸೇರಿ ಜೀವನ ಮಾಡ್ಬೇಕು ಅಂತ ಯಾವ ಕಾನೂನು ಹೇಳೋದಿಲ್ಲ ಅಂತ ಮನೋಜ ಹೇಳ್ಬೇಕಾದ್ರೆ ಅದನ್ನ ಕೇಳಿ ರೋಹಿಣಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಹಾಗೆ ಅವಳು ಮನೋಜನೆ ಗುರಾಯಿಸ್ತಿರ್ತಾಳೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.